Hello everyone, welcome back to another vlog. ನಾನು ಚರಿತ್ರೆ ರೆಡಿಯಾಗಿದ್ದೀವಿ. ಚರಿತ್ರೆದು ಆಧಾರ್ ಕಾರ್ಡ್ ಮಾಡ್ಸಕ್ಕೆ ಹೋಗ್ತಾ ಇದ್ದೀವಿ. ಇನ್ನೂ ಮಾಡಿಸಿಲ್ಲ ಅವನಿಗೆ, 2.5 ವರ್ಷ ಆದ್ರೂ. ಇಲ್ಲಿ ಎಲ್ಲ ರೂಲ್ಸು ಏನೇನಿದೆ ಅಂತ ಕೇಳ್ಕೋಬೇಕು. ಒಂದೇನು ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂದರೆ, ಒಂದು ಬರ್ತ್ ಸರ್ಟಿಫಿಕೇಟ್ ಎಲ್ಲ ತಮಿಳ್ನಾಡಲ್ಲಿದೆ ಅಲ್ವಾ, ಅವನು ಅಲ್ಲಿ ಹುಟ್ಟಿದ್ದು. ಸೊ ಇಲ್ಲಿ ಕೇಳಿದ್ರೆ ಯಾಕೋ ಮಾಡ್ಕೊಡಲ್ಲ ಅಂತಿದ್ರು ಒಂದು ಕೆಲವು ಕಡೆ. ಸೊ ಇಲ್ಲಿ ಮಾಡ್ಕೊಡ್ಬೋದು ಅಂದ್ಕೊಂಡು ಹೋಗ್ತಾ ಇದ್ದೀವಿ, ನೋಡೋಣ ಕೆಲಸ ಆಗುತ್ತೋ ಇಲ್ಲೋ ಅಂತ. ಹಾಗೇನೆ ಪೆಸ್ಟ್ ಕಂಟ್ರೋಲ್ ಮಾಡಿಸಿದ್ದೆ ನಾನು, ಅದರದ್ದು ರಿಸಲ್ಟ್ ಹೇಳ್ತೀನಿ 1 ವೀಕ್ ಅಥವಾ 2 ವೀಕ್ಸ್ ಆದಮೇಲೆ ಅಂತ ಹೇಳಿದ್ದೆ. ಆಲ್ಮೋಸ್ಟ್ 10 ಡೇಸ್ ಆಯಿತು ನಾವು ಮಾಡಿಸಿ. ನನಗೆ ಒಂದು ಇರುವೆ ಕಾಣಿಸಿದ್ರೂ ಸತ್ತಿರೋ ಇರುವೆ ಬಂದು ಆ ಸ್ಮೆಲ್ಲಿಗೆ ಹೊರಗಡೆ ಬರುತ್ತೆ, ಬಂದು ಸತ್ತೋಗ್ಬಿಡುತ್ತೆ ಇಮಿಡಿಯೇಟಾಗಿ. ನಾವೇನು ಸಾಯಿಸೋದು ಕೂಡ ಬೇಡ. ಬೇರೆ ಬೇರೆ ಥರ ಸಣ್ಣ ಏನೇ ಹುಳಗಳು ಅದು ಇದು ಏನೇ ಇದ್ರೂ ಎಲ್ಲನೂ ಸತ್ತು ಬಿಡ್ತಾ ಇದೆ, ಇನ್ಕ್ಲೂಡಿಂಗ್ ನೀರು ಕುಡಿತೇವೆ. ಬಿಟ್ಟು ನೀರು ಬೇಕಾ ಇನ್ಕ್ಲೂಡಿಂಗ್ ನೊಣ, ಸ್ಪೈಡರು ಎಲ್ಲನೂ ಸತ್ತು ಬಿದ್ದಿರುತ್ತೆ. ಸೊ ನಂಗೆ ಹೆಲ್ಪ್ಫುಲ್ ಆಗಿದೆ. ನಿಮಗೂ ಈ ಪ್ರಾಬ್ಲಮಿಂದ ಫೇಸ್ ಮಾಡ್ತಿದ್ರೆ ನೀವು ಕೂಡ ಇದನ್ನು ಮಾಡಿಸ್ಬೋದು, ನಿಮಗೂ ಹೆಲ್ಪ್ ಆಗುತ್ತೆ ಡೆಫಿನೆಟ್ಲಿ. ಬುಬ್ಬು ಕುಡಿ. ನನಗೂ ಚರಿತ್ರೆಗೂ ಇಬ್ರಿಗೂ ನೆಗಡಿ ಕೆಮ್ಮು ಕಡಿಮೆನೇ ಆಗ್ತಾ ಇಲ್ಲ, ಹೋಗ್ತಾನೆ ಇಲ್ಲ. ಒಂಚೂರು ಕಡಿಮೆ ಆದಂಗೆ ಅನ್ಸುತ್ತೆ, ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ನಮಗಂತೂ ಸಾಕಾಗ್ಬಿಟ್ಟಿದೆ, ಕೆಮ್ಮಿ ರಾತ್ರಿ ಹಗಲೆಲ್ಲ ಮೆಡಿಸಿನ್ಸ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ಎಷ್ಟೊಂದು ಸಹ ತೊಗೊಂಡು ಸುಮ್ಮನೆ ನಿದ್ದೆ ಎಳೆಯುತ್ತೆ, ಏನು ಕೆಲಸ ಮಾಡೋಕ್ಕಾಗಲ್ಲ. ಚರಿತ್ರೆಗೂ ಕೂಡ ಅಷ್ಟು ಕಂಟಿನ್ಯೂಸ್ ಆಗಿ ಮೆಡಿಸಿನ್ಸ್ ಕೊಡೋದು ಒಳ್ಳೇದಲ್ಲ ಅಂತ ಅವನಿಗೂ ಸ್ಟಾಪ್ ಮಾಡಿದ್ದೀನಿ. ನ್ಯಾಚುರಲಿ ಅದೇ ನಮ್ಮ ಇಮ್ಯೂನ್ ಸಿಸ್ಟಮೇ ಕೆಲಸ ಮಾಡಿ ಕಡಿಮೆ ಆಗಲಿ ಎಲ್ಲನೂ ಅಂತ. ನೋಡೋಣ ಹೇಗೆ ಕಡಿಮೆ ಆಗುತ್ತೆ ಅಂತ. ನಿಮ್ಗೇನಾದರೂ ಹೋಮ್ ರೆಮಿಡೀಸ್ ಗೊತ್ತಿದ್ರೆ ಹೇಳಿ, ನಾನು ಅದನ್ನು ಟ್ರೈ ಮಾಡಿ ನೋಡ್ತೀನಿ ಇಬ್ರಿಗೂ. ಉಡುಪಿ ಪೋಸ್ಟ್ ಆಫೀಸಿಗೆ ಬಂದಿದ್ದೀವಿ. ಇಲ್ಲಿ ಆಧಾರ್ ಮಾಡ್ತಾರೆ ಮಕ್ಕಳಿಗೆ ಅಂತ ಹೇಳಿದ್ರು. ಬಂದು ಇಲ್ಲಿ ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡಿ ಕೊಟ್ಟಿದ್ದೀವಿ. ನಮ್ಮ ಟರ್ನ್ ಬರೋವರೆಗೂ ವೆಯ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ನಮ್ಮ ಟೋಕನ್ ನಂಬರ್ ಬರೋವರೆಗೂ ವೆಯ್ಟ್ ಮಾಡ್ತಾ ಕೂತಿದ್ದೀವಿ. ಚರಿತು ಯಾಕೋ ಒಳಗಡೆ ಜನ ನೋಡಿ ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದ, ಅದಕ್ಕೆ ಇಲ್ಲಿ ಮಳೆ ತೋರಿಸೋಣ ಅಂತ ಕಾರ್ತಿಕ್ ಹೊರಗಡೆ ಕರ್ಕೊಂಡು ಬಂದು ಮಳೆ ತೋರಿಸ್ಕೊಂಡು ನಿಂತಿದ್ದಾರೆ. ಫುಲ್ ವೀಕ್ ಮಳೆ, ಚರಿತ್ರೆಗೆ ರಜಾ ಇತ್ತು ಎಂಟೈರ್ ವೀಕು. ಅದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಎಲ್ಲ ಕೆಲಸಗಳು ಮುಗಿಸ್ಕೊಳ್ಳೋಣ ಈ ವಾರದಲ್ಲಿ ಅಂತ ನಾವೆಲ್ಲ ಕೆಲಸಗಳು ಮುಗಿಸ್ಕೊಂಡ್ವಿ. ನಾನ್ ಸ್ಟಾಪ್ ಮಳೆ ಬರ್ತಾನೆ ಇದೆ, ನೀವು ನೋಡ್ತಿರ್ಬೋದು. ರೆಡ್ ಅಲರ್ಟ್ ಕೂಡ ಅನೌನ್ಸ್ ಮಾಡಿದರು ಉಡುಪಿ ಡಿಸ್ಟ್ರಿಕ್ಟಲ್ಲಿ, ನೀವು ನ್ಯೂಸಲ್ಲೆಲ್ಲ ನೋಡಿರ್ಬೋದು. ನೆಕ್ಸ್ಟ್ ಡೇ ನಾವು ಒಂದು ಸ್ವಲ್ಪ ಗ್ರಾಸರಿ ಶಾಪಿಂಗಿಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಚರಿತ್ರೆಗೆ ಸ್ನಾನ ಮಾಡ್ಸಕ್ಕೆ ಕರ್ಕೊಂಡು ಬಂದಿದ್ದೀನಿ. ಅವನಿಗೆ ಕಫ ಕಟ್ಕೊಂಡಿರೋದನ್ನು ತೆಗಿಯೋಕ್ಕೆ ಬರ್ತಾಯಿಲ್ಲ. ಸೊ ಬಿಸಿ ನೀರು ತಲೆ ಮೇಲೆ ಹಾಕಿದ ತಕ್ಷಣ ಮೂಗಿಂದ ಅದೇ ಎಲ್ಲ ಕಫ ಕರಗಿ ಹೊರಗೆ ಬರುತ್ತೆ. ಸೊ ನಾನು ಅದಕ್ಕೆ ಅವನಿಗೆ ಆಲ್ಟರ್ನೇಟಿವ್ ಡೇಸ್ ಈ ರೀತಿ ತುಂಬ ಬಿಸಿ ನೀರಲ್ಲಿ ತಲೆ ಸ್ನಾನ ಮಾಡಿಸ್ತಾ ಇದ್ದೀನಿ. ಅದರಿಂದ ಅವನಿಗೆ ಸ್ವಲ್ಪ ರಿಲೀಫ್ ಸಿಗ್ತಾ ಇದೆ, ಚೆನ್ನಾಗಿ ನಿದ್ದೆ ಮಾಡ್ತಾನೆ ಅದಾಗಿದ್ದ ತಕ್ಷಣ. ನಾನು ಒಂದು ಸ್ನಾನಕ್ಕೆ ಯೂಸ್ ಮಾಡ್ತಿರೋದು MamaEarth ಅವರ ಮಿಲ್ಕಿ ಸಾಫ್ಟ್ ಹೆಡ್ ಟು ಟೋ ವಾಶ್. ಇದರಲ್ಲಿ ಮಿಲ್ಕ್ ಮತ್ತು ಓಟ್ಸ್ ಮತ್ತು ಕ್ಯಾಲೆಂಡುಲಾ ಇದೆ. ಸ್ಕಿನ್ ಸ್ಮೂತ್ ಮಾಡೋದ್ರ ಜೊತೆಗೆ ಡೀಪಾಗಿ ನರಿಷ್ ಮಾಡುತ್ತೆ ಇದು. ಹಾಗೆಯೇ ಇರಿಟೇಟೆಡ್ ಸ್ಕಿನ್ನನ್ನು ಕಾಮ್ ಮಾಡಿ ಸೂದನ್ ಕೂಡ ಮಾಡುತ್ತೆ. ಇದು ನಿಮಗೆ ಬಾಡಿ ವಾಶ್ ಸಪ್ರೇಟು, ಶ್ಯಾಂಪೂ ಸಪ್ರೇಟು ಯೂಸ್ ಮಾಡೋದು, ಕ್ಯಾರಿ ಮಾಡೋದು, ಟ್ರಾವೆಲ್ ಮಾಡುವಾಗೆಲ್ಲ ತೊಂದರೆ ಆಗ್ತಿದ್ರೆ ಇದು ತೊಗೊಂಡ್ಬಿಟ್ರೆ ಹೆಡ್ ವಾಶ್ ಅಂದರೆ ಶ್ಯಾಂಪೂ ಆಗಿ ಕೂಡ ಯೂಸ್ ಮಾಡ್ಬೋದು, ಬಾಡಿ ವಾಶ್ ಆಗಿ ಕೂಡ ಯೂಸ್ ಮಾಡ್ಬೋದು, ಫೇಸ್ ವಾಶ್ ಆಗಿ ಕೂಡ ಯೂಸ್ ಮಾಡ್ಬೋದು. ಆ ಹೆಸರೇ ಹೇಳ್ದಂಗೆ ಹೆಡ್ ಟು ಟೋ ಬಾಡಿ ವಾಶ್. ಸೊ ಎಲ್ಲದಕ್ಕೂ ಒಂದೇ ಬಾಡಿ ವಾಶ್ನ ಯೂಸ್ ಮಾಡ್ಬೋದು. ಸ್ಕಿನ್ ತುಂಬಾ ಚೆನ್ನಾಗಾಗುತ್ತೆ. ಡ್ರೈ ಅಂತೂ ಅನ್ಸೋದೇ ಇಲ್ಲ. ಸ್ನಾನ ಮಾಡಿದ ತಕ್ಷಣ ನೋಡಿದ್ರೆ ಫುಲ್ಲು ಸ್ಕಿನ್ ಸ್ಮೂತಾಗಿ ನರಿಷ್ಟಾಗಿ ಕಾಣ್ತಾ ಇರುತ್ತೆ. ಇದು ನಿಮಗೆ 2-in-1 ಬಾಡಿ ವಾಶ್ ಆ್ಯಂಡ್ ಶ್ಯಾಂಪೂ, ಟಿಯರ್ ಫ್ರೀ ಫಾರ್ಮುಲಾ ಇದೆ ಇದರಲ್ಲಿ. ಹಾಗೆಯೇ pH ಬ್ಯಾಲೆನ್ಸ್ಡ್, ಮೇಡ್ ಸೇಫ್ ಸರ್ಟಿಫೈಡ್ ಕೂಡ ಹೌದು. ಈಗ ಚರಿತು ಬ್ರಷ್ ಮಾಡಿ ರೆಡಿ ಆಗಕ್ಕೆ ಹೋಗ್ತಾ ಇದ್ದಾನೆ. ರೆಡಿ ಮಾಡ್ಸೋಕ್ಕೂ ಕೂಡ ನಾನು ಅವನಿಗೆ ಒಂದು ದಿನ ಕೂಡ ಸನ್ಸ್ಕ್ರೀನ್ನ ಹಚ್ಚೋದನ್ನ ತಪ್ಪಿಸೋದಿಲ್ಲ. ಮನೆ ಒಳಗಿರಲಿ, ಸ್ಕೂಲ್ಗೆ ಹೋಗಲಿ, ಹೊರಗಡೆ ಹೋಗಲಿ, ಆಟಾಡೋಕ್ಕೆ, ಸೂಪರ್ ಮಾರ್ಕೆಟ್ಗಾದರೂ ಹೋಗಲಿ, ಸನ್ಸ್ಕ್ರೀನ್ನು ನಾವು ಮತ್ತು ಮಕ್ಕಳು ಇಬ್ಬರು ಹಚ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಇದು ನಮ್ಮ ಸ್ಕಿನ್ನ ಹಾರ್ಮ್ಫುಲ್ UV ರೇಡಿಯೇಷನ್ಸಿಂದ ಪ್ರೊಟೆಕ್ಟ್ ಮಾಡುತ್ತೆ. ನಾನು ಯೂಸ್ ಮಾಡ್ತಿರೋದು MamaEarth ಅವರ ಮಿಲ್ಕಿ ಸಾಫ್ಟ್ ಸನ್ಸ್ಕ್ರೀನ್. ಇದರಲ್ಲಿ SPF 30 ಆ್ಯಂಡ್ PA++ ಸನ್ ಪ್ರೊಟೆಕ್ಷನ್ ಇದೆ. ಲೈಟ್ ವೆಯ್ಟ್ ಫಾರ್ಮುಲಾ ಇದೆ, ಬೇಗ ಸ್ಕಿನ್ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ವಾಟರ್ ರೆಸಿಸ್ಟೆಂಟ್ ಕೂಡ ಆಗಿರೋದ್ರಿಂದ ಸ್ವೆಟ್ ಆದರೂ ಕೂಡ, ಮಳೆಯಲ್ಲಿ ನೆಂದರೂ ಕೂಡ ಸನ್ಸ್ಕ್ರೀನ್ ಹಾಗೇ ಇರುತ್ತೆ, ಏನೂ ಆಗೋದಿಲ್ಲ. ಇದು ಮೇಡ್ ಸೇಫ್ ಸರ್ಟಿಫೈಡ್ ಕೂಡ ಆಗಿದೆ, ಡರ್ಮಟಾಲಜಿಕಲಿ ಟೆಸ್ಟೆಡ್ ಕೂಡ ಹೌದು.
ನಿಮಗೆ ಮಾಮಾಅರ್ತ್ ಅವರ ಎಲ್ಲ ಪ್ರಾಡಕ್ಟ್ಸು ಅಮೆಝಾನ್, ಫ್ಲಿಪ್ಕಾರ್ಟ್ ಮತ್ತು ನಾಯ್ಕಾ ಮತ್ತು ಫಸ್ಟ್ ಕ್ರೈ ಎಲ್ಲದರಲ್ಲೂ ಸಿಗುತ್ತೆ. ಅವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪಲ್ಲೂ ಕೂಡ ಸಿಗುತ್ತೆ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರೆ ನಿಮಗೆ 20% ಆಫ್ ಸಿಗುತ್ತೆ. ಅವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎರಡರಲ್ಲೂ ಕೂಡ. ಎಲ್ಲಾನು ಲಿಂಕ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ನಿಮಗೆ. ಮಕ್ಕಳಿಗೆ ಊಟ ಮಾಡಿಸೋದೇ ಒಂದು ಟಾಸ್ಕ್. ಯಾಕಂದರೆ ತುಂಬ ಸ್ಲೋ ಆಗಿ ತಿಂತಾನೆ ಇವನು, ಹಠ ಮಾಡೋದಿಲ್ಲ, ಏನು ತಿನ್ಸಿದ್ರು ತಿಂತಾನೆ. ಇವತ್ತು ನಾವು ಸೂಪರ್ ಮಾರ್ಕೆಟಿಗೆ ಬಂದಿದ್ದೀವಿ ಸ್ವಲ್ಪ ಸಾಮಾನುಗಳು ತೊಗೊಂಡೋಗೋಣ ಅಂತ. ಮಳೆ ಎಷ್ಟು ಬರ್ತಾಯಿದ್ರು ಕೂಡ ಇಷ್ಟು ರಶ್ ಇದೆ. ನಾವು ಇಷ್ಟು ರಶ್ ಇರೋದಿಲ್ಲ ಮಳೆ ಇರೋದ್ರಿಂದ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ನಾವು ಮದುವೆ ಆಗಿ ಹೊಸರಲ್ಲಿ ಒಂದು ರೂಟೀನ್ ಸೆಟ್ ಆಗಿಬಿಟ್ಟಿತ್ತು. ತಿಂಗಳಿಗೆ ಒಂದು ಸಲ ಈ ರೀತಿ ದಿನಸಿ ಸಾಮಾನೆಲ್ಲ ತರಕ್ಕೆ ಹೋದಾಗ ಫುಲ್ ಲಗೇಜ್ ಎಲ್ಲ ತೊಗೊಂಡು ತರಕಾರಿ ದಿನಸಿ ಸಾಮಾನು ಎಲ್ಲ ಇಟ್ಕೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ ತುಂಬ ಲೇಟಾಗಿಬಿಟ್ಟಿರ್ತಿತ್ತು. ಸೊ ದಾರಿಯಲ್ಲಿ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಹೋಗ್ತಿದ್ವಿ. ಆ ರೂಟೀನ್ ಚರಿತು ಬಂದಮೇಲೆ ತಪ್ಪೇ ಹೋಗ್ಬಿಟ್ಟಿತ್ತು. ಏನಾದರೂ ಸಾಮಾನು ಬೇಕಾದರೆ ಕಾರ್ತಿಕ್ ಒಬ್ಬರೇ ಹೋಗಿ ಸ್ವಲ್ಪನೇ ತೊಗೊಂಬಂದ್ಬಿಡೋರು. ಇವತ್ತು ಎಲ್ಲರೂ ಒಟ್ಟಿಗೆ ಹೋಗಿದ್ದೀವಿ. ಸಾಮಾನೆಲ್ಲ ತೊಗೊಂಡು ಮನೆಗೆ ಹೋಗೋಕ್ಕೂ ಮುಂಚೆ ಇಲ್ಲಿ ಕಿದಿಯೂರು ಹೋಟ್ಲಲ್ಲಿ ಡಿನ್ನರ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನೀವು ನೋಡ್ತಿರೋ ಹಾಗೆ ಚರಿತ್ ಸ್ಕಿನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಗ್ಲೋಯಿಂಗ್ ಆಗಿದೆ. ಅವ್ನ ಸ್ಕಿನ್ನು ಯಾವಾಗಲೂ ಅದೇ ರೀತಿ ಇರುತ್ತೆ. ನಾನು ಫಸ್ಟಿಂದನೂ ಅವನಿಗೆ ಲೋಷನ್ನು, ಸನ್ಸ್ಕ್ರೀನು ಒಂದು ದಿನವೂ ತಪ್ಪದಲ್ಲೇ ಅಪ್ಲೈ ಮಾಡಿಕೊಂಡೇ ಬಂದಿದ್ದೀನಿ. ನಿಮಗೆ ಮಾಮಾಅರ್ತ್ ಅವರ ಪ್ಲ್ಯಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ಹೇಳಲೇಬೇಕು. ಅವರು 2025 ಒಳಗೆ 1 ಮಿಲಿಯನ್ ಟ್ರೀಸ್ನ ಪ್ಲ್ಯಾಂಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅವರು ನಿಮ್ಮ ಪ್ರತಿ ಆರ್ಡರ್ನ ಒಂದು ಟ್ರೀಗೆ ಲಿಂಕ್ ಮಾಡ್ತಾರೆ. ನೀವು ಅದನ್ನು ಟ್ರ್ಯಾಕ್ ಕೂಡ ಮಾಡ್ಬೋದು. ಅವ್ರ ಆಫ್ಲೈನ್ ಪ್ರೆಸೆನ್ಸ್ ಬಗ್ಗೆ ಹೇಳಲೇಬೇಕಾಗಿಲ್ಲ. ಈಗಂತೂ ಎಲ್ಲೂ ನೋಡಿದ್ರೂ ನಿಮಗೆ ಮಾಮಾಅರ್ತ್ ಪ್ರಾಡಕ್ಟ್ಸ್ ಕಾಣಿಸುತ್ತೆ. ನಾನು ಮೊನ್ನೆ ಮೆಡಿಕಲ್ ಶಾಪಲ್ಲಿ ಹೋದಾಗ ನೋಡಿ ತುಂಬ ಖುಷಿ ಆಯಿತು. ನೀವು ನೆಕ್ಸ್ಟ್ ಟೈಮ್ ಎಲ್ಲಾದರೂ ಮಾಮಾಅರ್ತ್ ಪ್ರಾಡಕ್ಟ್ಸ್ನ ನೋಡಿದ್ರೆ ನಂಗೆ ಕಮೆಂಟಲ್ಲಿ ಬಂದು ಇಲ್ಲಿ ತಿಳಿಸಿ. ಎವ್ರಿ ಡೇ ಇದನ್ನು ಸನ್ಸ್ಕ್ರೀನ್ನ ಅಪ್ಲೈ ಮಾಡಿಬಿಟ್ರೆ ಯಾವುದೇ ಹಾರ್ಶ್ UVA UVB ರೇಸಿಂದ ಸ್ಕಿನ್ ಪ್ರೊಟೆಕ್ಟೆಡ್ ಆಗಿರುತ್ತೆ ಅಂತ ಧೈರ್ಯವಾಗಿ ಇರ್ಬೋದು ಇಡೀ ದಿನ. ಏನಂತಂದರೆ ನಮಗೆ ಹೇಗೆ ನಾವು ಅಪ್ಲೈ ಮಾಡ್ತಾ ಇರಬೇಕು ಸನ್ಸ್ಕ್ರೀನ್, ಅದೇ ರೀತಿ ಮಕ್ಕಳಿಗೂ ಕೂಡ ಅಪ್ಲೈ ಮಾಡ್ತಾ ಇರಬೇಕು. ಇದು ಮೇಡ್ ಸೇಫ್ ಸರ್ಟಿಫೈಡ್ ಆಗಿರೋದ್ರಿಂದ ನೀವು ಎಷ್ಟು ಸತಿ ಬೇಕಾದರೂ ಅಪ್ಲೈ ಮಾಡ್ಬೋದು ಧೈರ್ಯವಾಗಿ. ಈಗ ನಾವು ಕಿದಿಯೂರು ಹೋಟೆಲಲ್ಲಿದ್ದೀವಿ. ಇಲ್ಲಿ ನಾನು ನಿಮಗೆ ಏನೇನೋ ಸ್ಟೋರಿ ಹೇಳೋಣ ಅಂತ ರೆಕಾರ್ಡ್ ಮಾಡಿದ್ದೆ. ಎಲ್ಲ ಆಡಿಯೋ ಒಂಚೂರು ಕೇಳಿಸೋದಿಲ್ಲ. ಹೋಟೆಲಲ್ಲಿ ನಾನು ರೆಕಾರ್ಡ್ ಮಾಡಿದಾಗ ಯಾವಾಗಲೂ ಇದೇ ರೀತಿ ಆಗುತ್ತೆ, ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ. ಆ ಕಡೆ ಈ ಕಡೆ ಜನ ಮಾತಾಡ್ತಿರೋದು, ಪಾತ್ರೆ ಪಡ್ಗೋದು ಸೌಂಡ್ ಮಧ್ಯದಲ್ಲಿ ನನ್ನ ವಾಯ್ಸ್ ನಿಮಗೆ ಕೇಳಿಸೋದೇ ಇಲ್ಲ. ಸೊ ವಾಯ್ಸ್ ಓವರಲ್ಲೇ ನಿಮಗೆ ಹೇಳ್ತೀನಿ ನಾನು ಏನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಂತ. ಇಲ್ಲಿ ನಾವು ಆರ್ಡರ್ ಮಾಡಿರೋ ಐಟಮ್ಸು ಫಿಶ್ ಮತ್ತು ಪ್ರಾನ್ ಮತ್ತು ಎಗ್ 65 ಮತ್ತು ಪ್ರಾನ್ ತಂದೂರಿ ಮತ್ತು ಪಾಮ್ಫ್ರೆಟ್ ತಂದೂರಿ ಎಲ್ಲ ಆರ್ಡರ್ ಮಾಡಿದ್ವಿ. ಡಿಫ್ರೆಂಟಾಗಿತ್ತು, ಎಲ್ಲನೂ ಟೇಸ್ಟಿಯಾಗಿತ್ತು. ನಾನು ಇಲ್ಲಿ ಕಿದಿಯೂರು ಹೋಟೆಲ್ಗೆ ತುಂಬ ಚಿಕ್ಕವಳಿದ್ದಾಗ ಬಂದಿದ್ದೆ. ಅಪ್ಪಾಜಿ ನಮಗೆ ಇಲ್ಲಿ ಉಡುಪಿಗೆ ಕರ್ಕೊಂಡು ಬಂದಾಗ ಅವ್ರ ಕಾನ್ಫರೆನ್ಸ್ ಇದ್ದಾಗ ಇಲ್ಲಿ ಇದೇ ಹೋಟೆಲಿನ ಲಾಡ್ಜಲ್ಲಿ ಉಳ್ಕೊಂಡಿದ್ವಿ. ಆವಾಗ ಅಪ್ಪಾಜಿ ಆ ಕಾನ್ಫರೆನ್ಸ್ಗೆ ಹೋಗೋಕ್ಕೂ ಮುಂಚೆ ನನಗೂ ಅಮ್ಮಂಗೂ ಅಣ್ಣಂಗೂ ನಿಮ್ಗೇನಾದರೂ ಹಸಿವಾದರೆ ಏನು ಬೇಕಾದರೂ ಫೋನ್ ಮಾಡಿ ರೂಮ್ಗೆ ತರಿಸ್ಕೊಂಡು ತಿನ್ನಿ, ಆರಾಮಾಗಿ ರಿಲ್ಯಾಕ್ಸ್ ಮಾಡಿ, ಸಂಜೆ ಬಂದಮೇಲೆ ನಾನು ನಿಮಗೆಲ್ಲಾದರೂ ಸುತ್ಸಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಅಮ್ಮನೂ ಮತ್ತು ಅಣ್ಣ ನಮಗೆ ಪೆಪ್ಸಿ ಬೇಕು ಅಂತ ಡಿಸೈಡ್ ಮಾಡಿದ್ರು. ನನಗೆ ಕೇಳಿದ್ರು. ನನಗೆ ಯಾವುದೇ ರೀತಿಯಾದ ಈ ಏರೇಟೆಡ್ ಡ್ರಿಂಕ್ಸ್ ಕುಡಿತಾನೇ ಇರಲಿಲ್ಲ. ನಾನು ಆವಾಗ ಒಂಚೂರು ಇಷ್ಟ ಆಗ್ತಿರ್ಲಿಲ್ಲ. ಐಸ್ ಕ್ರೀಮ್ ಕೂಡ ಇಷ್ಟ ಆಗ್ತಿರ್ಲಿಲ್ಲ ನನಗೆ. ಈ ಮ್ಯಾಂಗೋ ಸ್ಲೈಸು, ಮಾಝಾ ಆ ರೀತಿ ಆದರೆ ಇಷ್ಟ ಆಗ್ತಿತ್ತು, ಅಥವಾ ಫ್ರೆಶ್ ಫ್ರೂಟ್ ಜ್ಯೂಸು, ಮ್ಯಾಂಗೋ ಮಿಲ್ಕ್ ಶೇಕು ಆ ಥರ ಇಷ್ಟ ಆಗ್ತಿತ್ತು. ಬಟ್ ಅದು ಎಷ್ಟು ಕಾಸ್ಟ್ಲಿ ಇರುತ್ತೋ ಏನೋ ಅಂತ ಹೇಳ್ಬಿಟ್ಟು ನನಗೆ ಸ್ಲೈಸ್ ಇರಲಿ ಅಂತ ಹೇಳಿದ್ದೆ. ಅಮ್ಮ ಮತ್ತು ಅಣ್ಣ ಫೋನ್ ಮಾಡಿ 2 ಪೆಪ್ಸಿ ಮತ್ತು 1 ಮ್ಯಾಂಗೋ ಸ್ಲೈಸ್ ಅಂತ ಆರ್ಡ್ರ್ ಮಾಡಿದರು. ಅವ್ರು ಏನು ಮಾಡಿಬಿಟ್ಟಿದ್ದಾರೆ, ಮ್ಯಾಂಗೋ ಸ್ಲೈಸ್ ಅಂತಂದರೆ ಮ್ಯಾಂಗೋ ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮಿಂದ ಒಂದೇ ಒಂದು ಸ್ಲೈಸ್ನ ಕಟ್ ಮಾಡಿ ಒಂದು ಸ್ಕ್ವೇರ್ನ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಐಸ್ ಕ್ರೀಮ್ ತೊಗೊಂಬಂದು ಕೊಟ್ಟಿದ್ರು. ಅಣ್ಣ ಅಮ್ಮ ಇಬ್ಬರು ಬಿದ್ದು ನಕ್ಕಿದ್ರು. ಇವಳಿಗೆ ಐಸ್ ಕ್ರೀಮ್ ಅಂದ್ರೇ ಇಷ್ಟ ಎಲ್ಲ, ನೋಡಿದ್ರೆ ಐಸ್ ಕ್ರೀಮೇ ಕೊಟ್ಬಿಟ್ಟಿದ್ದಾರೆ ಅಂತ. ಇನ್ನೇನು ಮಾಡೋದು ತಂದಮೇಲೆ ಅಂತೇಳಿ 3 ಸೇರಿ ಐಸ್ ಕ್ರೀಮ್ನ ಖಾಲಿ ಮಾಡಿದ್ವಿ. ಆ ಮೆಮೊರಿ ತುಂಬ ನೆನಪಾಗ್ತಿತ್ತು ಇಲ್ಲಿ ಬಂದಾಗ. ಹಾಗೆಯೇ ಆ ಡೇಸ್ ಎಲ್ಲನೂ ತುಂಬ ರಿಲ್ಯಾಕ್ಸ್ಡಾಗಿ ಉಡುಪಿಯಲ್ಲಿ ಹೋಗಿದ್ದು, ಫಸ್ಟ್ ಟೈಮ್ ನಾವು ಬೀಚಿಗೆ ಹೋಗಿದ್ದು ಎಕ್ಸ್ಪೀರಿಯೆನ್ಸು ಅದೆಲ್ಲ ಕಾರ್ತಿಕ್ ಜೊತೆ ಶೇರ್ ಮಾಡ್ಕೋತಾ ಊಟ ಮಾಡಿದ್ವಿ. ಎಲ್ಲ ಐಟಮ್ಸು ಚೆನ್ನಾಗಿತ್ತು. ಬಿರಿಯಾನಿ ನೋಡೋಕ್ಕಂತೂ ತುಂಬ ಎಕ್ಸ್ಟ್ರಾಡಿನರಿ ಆಗಿತ್ತು. ಆ ಮೇಲ್ಗಡೆ ಚಪಾತಿ ಹಿಟ್ಟಿಂದ ಒಂದು ಏನೋ ಟೋಪಿ ಥರ ಮಾಡಿದ್ರು. ಆ ಟೋಪಿ ತೆಗೆದು ಒಳಗಡೆ ದಮ್ ಇರುತ್ತಲ್ಲ, ಆ ಬಿರಿಯಾನಿನ ಸರ್ವ್ ಮಾಡಿದ್ರು. ನೋಡೋಕ್ಕೆ ಎಷ್ಟು ಎಕ್ಸೈಟಿಂಗ್ ಆಗಿತ್ತೋ, ಟೇಸ್ಟ್ ಅಷ್ಟೊಂದು ಎಕ್ಸೈಟಿಂಗ್ ಆಗಿರಲಿಲ್ಲ. ಸ್ಟಾರ್ಟರ್ಸ್ ಎಲ್ಲ ಎಕ್ಸ್ಟ್ರಾಡಿನರಿ ಆಗಿತ್ತು. ಗ್ರೇವೀಸ್
ಕೂಡ ತುಂಬ ಚೆನ್ನಾಗಿರ್ತಿತ್ತೇನೋ, ನಾನು ಮಿಸ್ಟೇಕ್ ಮಾಡಿಬಿಟ್ಟೆ, ಬಿರಿಯಾನಿ ಬದಲು ರೋಟಿ ಮತ್ತು ಗ್ರೇವಿ ಹೇಳ್ಬೋದಿತ್ತೇನೋ ಅಂತ ನಾನು ಕಾರ್ತಿಕ್ ಡಿಸ್ಕಸ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಟೈಮ್ ಏನಾದರೂ ಹೋದರೆ ರೋಟಿ ಕರಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಹೇಳ್ತೀನಿ ನಿಮಗೆ ತಪ್ಪದಲ್ಲೇ. ಅದಾದಮೇಲೆ ಏನಾದರೂ ಡೆಸರ್ಟ್ ತಿನ್ನಬೇಕು ಅನಿಸ್ತಾ ಇತ್ತು, ಯಾಕಂದರೆ ಬಿರಿಯಾನಿ ತಿಂದು ಬಾಯಿ ಟೇಸ್ಟ್ ಎಲ್ಲ ಹಾಳಾಗೋಗ್ಬಿಟ್ಟಿತ್ತು. ಬ್ರೌನಿ ಅಂದರೆ ನಂಗೆ ತುಂಬ ಇಷ್ಟ. ಚಾಕೋಲಾವಾ ಕೇಕ್ ಅಂದರೂ ಕೂಡ ಇಷ್ಟ. ಚಾಕೋಲಾವಾ ಕೇಕ್ ಕೇಳಿದೆ, ಅವರಿಲ್ಲ ಖಾಲಿಯಾಗಿದೆ ಅಂತ ಹೇಳಿದ್ರು. ಸೊ ಬ್ರೌನಿ ತೊಗೊಂಡೆ, ಬಿಸಿ ಬಿಸಿ ಬ್ರೌನಿ. ನನಗೆ ಕೆಮ್ಮು ನೆಗಡಿ ಆಗಿದ್ದರಿಂದ ಕೋಲ್ಡ್ ಏನು ತಿನ್ನೋದು ಬೇಡ ಅಂತ ಇದೆರಡು ಚಾಕೋಲಾವಾ ಕೇಕು ಬಿಸಿ ಇರುತ್ತೆ, ಹಾಗೆ ಬ್ರೌನಿನೂ ಬಿಸಿ ಬಿಸಿ ಇರುತ್ತೆ, ಅದಕ್ಕೋಸ್ಕರ ಬ್ರೌನಿ ತೊಗೊಂಡಿದ್ದೆ. ಕಾರ್ತಿಕ್ಕಿಗೆ ಚಾಕ್ಲೇಟ್ ಫ್ಲೇವರ್ದು ಯಾವುದೂ ಇಷ್ಟ ಆಗಲ್ಲ. ಸೊ ನಾನು ಚರಿತು ಎಂಜಾಯ್ ಮಾಡಿದ್ವಿ ಬ್ರೌನಿನ, ತುಂಬ ಚೆನ್ನಾಗಿತ್ತು. ಓಕೆ, ಟಾಟಾ, ಬಾಯ್, ಸಿ ಯು. ಬಾಯ್ ಬಾಯ್, ಟಾಟಾ. ಶಾಪಿಂಗ್ ಜಾರೋ ಚಿಕ್ಕ, ಬಾಯ್, ಸಿ ಯು. ಮನೆಗೆ ಹೋದ್ಮೇಲೆ ನಾವೇನೇನು ಶಾಪಿಂಗ್ ಮಾಡಿದ್ವಿ, ಗ್ರಾಸರೀಸು ಮತ್ತು ತರಕಾರಿ ಎಲ್ಲ ತೋರಿಸ್ತೀನಿ ಅಂತ ಹೇಳಿದ್ದೆ. ಬಂದ ತಕ್ಷಣ ಚರಿತು ಊಟ ಮಾಡಿ ಮಲ್ಕೊಂಡ. ಅವ್ನು ಮಲ್ಕೊಳ್ಳೋವರೆಗೂ ನಾನು ವೆಯ್ಟ್ ಮಾಡಿ ಈಗ ಶೂಟ್ ಮಾಡ್ತಾಯಿದ್ದೀನಿ. ತುಂಬ ನಿಧಾನಕ್ಕೆ ಮಾತಾಡ್ತಿದ್ದೆ, ಮೈಕ್ ಹಾಕ್ಕೊಂಡಿದ್ದೆ. ಚರಿತು ಎದ್ಬಿಡ್ತಾನೆ ಅಂತ ನಿಧಾನಕ್ಕೆ ಮಾತಾಡ್ತಿದ್ದೆ. ಹೊರಗಡೆ ಮಳೆ ಜೋರಂದರೆ ಜೋರಾಗಿ ಬರ್ತಿತ್ತು. ನಾನು ಮಾತಾಡಿರೋದು ಒಂಚೂರು ಏನೂ ರೆಕಾರ್ಡೇ ಆಗಿಲ್ಲ, ಅಷ್ಟು ಮಳೆ ಸೌಂಡಲ್ಲಿ ನನ್ನ ವಾಯ್ಸ್ ಕೇಳಿಸ್ತಾನೆ ಇಲ್ಲ. ಸೊ ಅದಕ್ಕೆ ಹಾಗೇ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ತೋರಿಸ್ತಿರೋದು ಉಪ್ಪಿಟ್ಟು ರವೆ. ನಾವು ಉಪ್ಪಿಟ್ಟು ಅಷ್ಟು ತಿನ್ನೋದಿಲ್ಲ, ಬಟ್ ಆಫರ್ ಇತ್ತು ಅಂತ ನೀವು ಸೂಪರ್ ಮಾರ್ಕೆಟ್ಗೆ ಹೋದರೆ ಈ ರೀತಿ ನಾವು ಬಕ್ರ ಆಗೇ ಹಾಕ್ತೀವಿ. ಆಫರ್ ಇದೆ, ತೊಗೊಂಡ್ಬಿಡೋಣ, ಏನಾದರೂ ರವೆ ಐಟಮ್ಸ್ನ ಮಾಡ್ತಿರ್ತೀವಲ್ವ ಅಂಥೇಳಿ ತೊಗೊಂಡಿದ್ದೀವಿ. ನೆಕ್ಸ್ಟು ಶೇಂಗಾ ಬೀಜ, ಇದರಲ್ಲಿ ಚಟ್ನಿ ಪುಡಿ ಮಾಡೋಣ ಅಂತ. ಚಟ್ನಿ ಪುಡಿ ಚೆನ್ನಾಗಿರುತ್ತೆ, ಶೇಂಗಾ ಚಟ್ನಿ ಪುಡಿ ನನಗೂ ಕಾರ್ತಿಕ್ಗೂ ತುಂಬ ಇಷ್ಟ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡು ಬಂದಿದ್ದೀನಿ. ಹಾಗೆಯೇ ಪನ್ನೀರ್ ಪರಾಠ ಮಾಡೋಣ ಅಂತ ಪನ್ನೀರ್ ತಂದಿದ್ದೀನಿ. ನಾನು ಪನ್ನೀರ್ ಪರಾಠ ರೆಸಿಪಿ ನೀವು ನೋಡಿಲ್ಲ ಅಂತಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ ನೋಡ್ಬೋದು. ಅಮೇಝಿಂಗ್ ಆಗಿರುತ್ತೆ. ಅದ್ರ ಜೊತೆ ನೀವು ಏನು ಇಟ್ಕೊಳ್ಳೋದೇ ಬೇಡ, ಹಾಗೆ ಪರಾಠನೇ ಡೈರೆಕ್ಟಾಗಿ ತಿನ್ಬಿಡ್ಬೋದು. ಚರಿತ್ಗೂ ಕೂಡ ತುಂಬ ಫೇವ್ರೇಟ್ ಅದು. ಈಗ ಇದೊಂದು MTR ರಸಮ್ ಪೌಡರ್ ತಂದಿದ್ದೀನಿ. ಇದು ಇಡ್ಲಿ ಚಟ್ನಿ ಸಾಂಬಾರು ಮಾಡಿದಾಗ ಅತ್ತೆ ಯಾವಾಗಲೂ ಈ MTR ರಸಮ್ ಪೌಡರ್ ಹಾಕ್ತಾರೆ ಸಾಂಬಾರಿಗೆ, ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಈ MTR ಅಲ್ಲೇ ಕುತ್ಕೊಂಡು ಇಡ್ಲಿ ಸಾಂಬಾರು ತಿನ್ನೋ ಟೇಸ್ಟ್ ಬರುತ್ತೆ ಅಂಥೇಳಿ. ಸೊ ಅದನ್ನು ಕೂಡ ತಂದಿದ್ದೀನಿ. ನೆಕ್ಸ್ಟು ಏಲಕ್ಕಿ ಖಾಲಿಯಾಗಿತ್ತು, ಏಲಕ್ಕಿ ತಂದಿದ್ದೀನಿ. ಇದೇ ರೀತಿ ಇನ್ನೂ ಕೆಲವೊಂದು ಐಟಮ್ಸ್ ಏನೇನು ಖಾಲಿಯಾಗಿತ್ತು ನೋಡಿ. ಟರ್ಮರಿಕ್ ಪೌಡರು ಮತ್ತು ಹುರ್ಗಡ್ಲೆ ಖಾಲಿಯಾಗಿತ್ತು, ಸೊ ಹುರ್ಗಡ್ಲೆ ತಂದಿದ್ದೀನಿ. ನಾನು ಬೇರೆ ಪೆಪ್ಪರ್ ಪೌಡರು, ಧನಿಯಾ ಪುಡಿ, ಇದೆಲ್ಲ ಧನಿಯಾ ಸ್ವಲ್ಪ ತಂದು ಹುರಿದು ಫ್ರೆಶ್ ಆಗಿ ಮಾಡ್ಕೊತೀನಿ. ಪೆಪ್ಪರ್ ಕೂಡ ಅಷ್ಟೇ, ಎಷ್ಟು ಫ್ರೆಶ್ ಇರುತ್ತೋ ಅದು ಕರಿ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಹಾಗೆ ಈ ಇಯರ್ಬಡ್ಸ್ ತಂದಿದ್ದೀನಿ. ಇಯರ್ಬಡ್ಸ್ನ ನಾನು ಎವ್ರಿ ಟೈಮ್ ತಲೆ ಸ್ನಾನ ಮಾಡಿದಾಗ ನಾನು ಕಿವಿ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಹಾಗೆ ಚರಿತು ಕೂಡ ಯಾವಾಗಾದರೂ ಮಲ್ಕೊಂಡಿದ್ದಾಗ ಆಗ್ತಾನೆ ಸ್ನಾನ ಮಾಡಿ ಮಲಗಿರ್ತಾನಲ್ಲ, ಆವಾಗ ಕಿವಿ ಎಲ್ಲ ಕ್ಲೀನ್ ಮಾಡ್ತಿರ್ತೀನಿ. ಹಾಗೆ ಅವ್ನು ಹೊಕ್ಕಳ ಪಾರ್ಟ್ ಕೂಡ ಆವಾಗವಾಗ ಈ ಬಡ್ಸ್ನ ಯೂಸ್ ಮಾಡಿ ನಿಧಾನಕ್ಕೆ ಕ್ಲೀನ್ ಮಾಡ್ತಾ ಇರ್ತೀನಿ. ನಿಮಗೆ ನಾನು ಹೇಳ್ತಾ ಇರ್ತೀನಿ, ನಾವು ಶುಗರ್ ಇಂಟೇಕ್ ತುಂಬ ಅಂದರೆ ತುಂಬಾ ಕಡಿಮೆ ಮಾಡೋದು. ಮನೇಲಂತೂ ಸದ್ಯಕ್ಕೆ ಈ ಉಡುಪಿಗೆ ಬಂದಾಗಿಂದ ಮನೆಗೆ ಸಕ್ಕರೆ ತಂದಿಲ್ಲ, ಸಕ್ಕರೆ ಯೂಸ್ ಮಾಡಿಲ್ಲ. ಎಲ್ಲದಕ್ಕೂ ನಾವು ಕಾಫಿ, ಟೀ, ಏನೇ ಸ್ವೀಟ್ ಮಾಡಿದ್ರು ಬೆಲ್ಲದ ಪುಡಿನೇ ಹಾಕೋದು. ಅದರಲ್ಲೂ ಎಸ್ಪೆಷಲಿ ನಾಟಿ ಬೆಲ್ಲದ ಪುಡಿ ಅಂದರೆ ಆರ್ಗ್ಯಾನಿಕ್ ಜಾಗ್ರಿ ಪೌಡರು. ಇದನ್ನು ಸಕ್ಕರೆ ಬದಲಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು, ಈಸಿಯಾಗಿ ಯೂಸ್ ಮಾಡ್ಬೋದು. ಪೌಡ್ರ್ ಮಾಡೋದು, ಕುಟ್ಟೋದು ಎಲ್ಲ ತಪ್ಪುತ್ತೆ. ಒಬ್ಬಟ್ಟಿಗೂ ಕೂಡ ಇದನ್ನೇ ಹಾಕಿ ಮಾಡ್ಬೋದು, ಕಲರ್ ಡಾರ್ಕಾಗಿ ಬರುತ್ತೆ. ಆರ್ಗ್ಯಾನಿಕ್ ಬೆಲ್ಲ ಒಂಚೂರು ಪಾಲಿಷ್ ಮಾಡ್ದಿಲ್ದಿರೋದು ಹೆಲ್ತಿಗೆ ತುಂಬ ಒಳ್ಳೆಯದು. ಯಾರಾದರೂ ಗೆಸ್ಟ್ ಬಂದಾಗ ಅವರಿಗೆ ಬೆಲ್ಲದ ಟೇಸ್ಟ್ ಕಾಫಿಯಲ್ಲಿ, ಟೀಯಲ್ಲಿ ಇಷ್ಟ ಆಗಲ್ವೇನೋ ಅಂತ ಆವಾಗ ನಾವು ಸಕ್ಕರೆ ತರ್ತೀವಿ. ಹಾಗಂತ ಏನಿಲ್ಲ, ಅಪರೂಪಕ್ಕೆ ಓಕೆ ತಿನ್ನೋದು, ಬಟ್ ಆದಷ್ಟು ಅವಾಯ್ಡ್ ಮಾಡ್ತೀವಿ ಅಷ್ಟೇ. ನೆಕ್ಸ್ಟು ನಾನು ಈ ತೆಳ್ಳಂದು ಶಾವಿಗೆ ಬರುತ್ತಲ್ಲ, ಅದನ್ನು ನಾನು ತುಂಬ ದಿನದಿಂದ ಹುಡುಕ್ತಾ ಇದ್ದೆ. ನೈಲಾನ್ ಶಾವಿಗೆ ಅಂತಾರಲ್ಲ, ಅದು ಸಿಕ್ಕೇ ಇರಲಿಲ್ಲ. ಇಲ್ಲಿ ಉಡುಪಿಯಲ್ಲಿ ನೋಡಿ ತುಂಬ ಖುಷಿಯಾಗಿ ತೊಗೊಂಡು ಬಂದಿದ್ದೀನಿ. ಅದರಲ್ಲಿ ಪಾಯಸ ಮಾಡಿದ್ರೆ ತುಂಬ ಅಮೇಝಿಂಗ್ ಆಗುತ್ತೆ. ಚಿರೋಟಿ ಅಷ್ಟು ಸಣ್ಣದಾಗಿರುತ್ತದು. ಹಾಗೇನೇ 2 ಸ್ನ್ಯಾಕ್ಸ್ ಪ್ಯಾಕೆಟ್ ತಂದಿದ್ದೀವಿ. ಒಂದು ಈ ಪಂಚರತ್ನ ಸ್ನ್ಯಾಕ್ ಅಂತ, ಅದಕ್ಕೆ ಬಾದಾಮ್ ಲಚ್ಚ ಅಂತ ಕೊಟ್ಟಿದ್ದಾರೆ ಬಿಕಾನೋ ಅವ್ರ ಹೆಸರು. ಹಲ್ದಿರಾಮ್ಸಲ್ಲಿ ಅದು ನವರತ್ನ ಅಥವಾ ಪಂಚರತ್ನ ಅಂತೇನೋ ಇರುತ್ತೆ. ಇದು ಇನ್ನೊಂದು ಬೇಲ್, ಹಲ್ದಿರಾಮ್ಸ್ ಅವ್ರದ್ದು. ಯಾವಾಗಲೂ ನಮ್ಮದೇನು ಪ್ಯಾಕ್ಟ್ ಅಂದರೆ ನಾನೇನಾದರೂ ಒಂದು ಸ್ನ್ಯಾಕ್ ತೊಗೊಂಡ್ರೆ ಕಾರ್ತಿಕ್ ಕೂಡ ಒಂದು ಸ್ನ್ಯಾಕ್
ತೊಗೋಬೇಕು ಅಂತ. ನಾನು ತೊಗೊಳ್ಲಿಲ್ಲ ಅಂದರೆ ಕಾರ್ತಿಕ್ ಯಾವುದು ಸ್ನ್ಯಾಕ್ ತೊಗೊಳ್ಳೋದಿಲ್ಲ. ಈ ರೀತಿ ನಾವು ಸ್ನ್ಯಾಕ್ ಐಟಮ್ಸ್ನ ಕಡಿಮೆ ತರೋದಕ್ಕೆ ಅಂತ ಈ ರೀತಿ ಒಂದು ಡಿಸಿಷನ್ ತೊಗೊಂಡಿದ್ದೀವಿ. ಇದರಿಂದ ನಮಗೆ ಸ್ನ್ಯಾಕ್ ಪರ್ಚೇಸಿಂಗ್ ಕಡಿಮೆ ಆಗುತ್ತೆ ಅಂತ. ತುಂಬ ಫೇವ್ರೇಟ್ ಇರೋದು ಯಾವುದಾದ್ರೂ ಒಂದೊಂದಿಬ್ಬರು ತೊಗೊಳ್ತೀವಿ. ಈ ಆಲೂ ಭುಜಿಯಾ ಏನಿದೆ ಇದನ್ನು ನಾವು ಸ್ನ್ಯಾಕ್ ಥರ ತಿನ್ನೋದಿಲ್ಲ. ಪರಾಠ ಎಲ್ಲ ಮಾಡಿದಾಗ ಮೊಸರು ಸೈಡಲ್ಲಿ ಇಟ್ಕೊಂಡು ತಿಂತೀವಲ್ಲ, ಆ ಮೊಸರೊಳಗೆ ಇದನ್ನು ಹಾಕ್ಕೊಂಡ್ರೆ ಪ್ರತಿ ಬೈಟ್ಗೂ ಕ್ರಂಚ್ ಸಿಗುತ್ತೆ, ಚೆನ್ನಾಗಿರುತ್ತೆ ಅಂತ. ಉಪ್ಪಿಟ್ಟು ಮೇಲೆ ಹಾಕ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಹಾಗೆಯೇ ಮೊಸರಲ್ಲಿ ಕೂಡ ಹಾಕ್ಕೊಂಡು ಆ ರೀತಿ ಸಲಾಡ್ ಥರ ಮಾಡಿಕೊಂಡು ಕೂಡ ತಿನ್ಬೋದು. ಮೊಸರು ರಾಯ್ತ ಥರ ಮಾಡ್ಕೊಂಡು ತಿನ್ಬೋದು. ಹಾಗೆ ಕಾರ್ತಿಕ್ ಯಾವಾಗಾದರೂ ಡ್ರೈವ್ ಮಾಡೋವಾಗ ಈ ಹ್ಯಾಪಿಡೆಂಟ್ ಬಾಯಲ್ಲಿ ಹಾಕ್ಕೊಂಡು ಚಿಂಗಮ್ನ ಬೈಟ್ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಅವರು ಈ ಹ್ಯಾಪಿಡೆಂಟ್ ತೊಗೊಂಡಿದ್ದಾರೆ. ಇದಿಷ್ಟು ದಿನಸಿ ಸಾಮಾನಾದರೆ ನೆಕ್ಸ್ಟು ನಾನು ತರಕಾರಿ ಸೆಕ್ಷನ್ನಿಗೆ ಬರ್ತೀನಿ. ತರಕಾರಿ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಒಂದು ಮಾತು, ಈ ನೈಲಾನ್ ಶಾವಿಗೆ ಹಾಕಿ ನಾನು ಪಾಯಸ ಮಾಡಿದ್ರೆ ನಿಮ್ಮ ಜೊತೆ ಡೆಫಿನೆಟ್ಲಿ ರೆಸಿಪಿ ಶೇರ್ ಮಾಡ್ತೀನಿ. ಯಾಕಂದರೆ ಗೆಸ್ಟ್ ಬಂದಾಗ ಮಾಡೋಕ್ಕೆ ಇದು ಪರ್ಫೆಕ್ಟಾಗಿರುತ್ತೆ. ಒಳ್ಳೆ ಶೀರ್ ಕುರ್ಮ ಏನೋ ರಿಚಾಗೇನೋ ಮಾಡಿದ್ದೀವಿ ಅಂತ ಅನಿಸುತ್ತೆ. ಬಟ್ ಸಿಂಪಲ್ ಶಾವಿಗೆ ಅಷ್ಟೇ. ಶಾವಿಗೆ ಟೆಕ್ಸ್ಚರ್ ಇರೋದ್ರಿಂದ ಒಂಥರ ಡಿಫ್ರೆಂಟ್ ಫೀಲ್ ಬರುತ್ತೆ ಅಷ್ಟೇ. ಹಾಗೆ ಸ್ಟಾರ್ಚ್ ಕಂಟೆಂಟ್ ಕಡಿಮೆ ಇರುತ್ತಲ್ಲ, ಅದಕ್ಕೋಸ್ಕರ ಅದು ಒಂಥರ ಥಿಕ್ನೆಸ್ಸು ಇದೇ ಬೇರೆ ಥರ ಇರುತ್ತೆ. ನೆಕ್ಸ್ಟ್ ನಾನು ತರಕಾರಿ ಪ್ಯಾಕೆಟ್ಸ್ ಎಲ್ಲ ಓಪನ್ ಮಾಡಿ ತೋರಿಸ್ತಾ ಇಲ್ಲ ನಿಮಗೆ. ಯಾಕಂದರೆ ಮಾಮೂಲಿ ಟೊಮ್ಯಾಟೊ, ಪೊಟೇಟೊ ಮತ್ತು ಗ್ರೀನ್ ಚಿಲ್ಲೀಸು ಇದೆಲ್ಲ ಖಾಲಿಯಾಗಿತ್ತು, ಅದನ್ನು ತೊಗೊಂಡಿದ್ದೀನಿ. ಚರಿತಿಗೆ ಬಾಳೆಹಣ್ಣು ತೊಗೊಂಡಿದ್ದೀವಿ. ಹಾಗೆ ನಾವು ಕೂಡ ನೈಟ್ ಟೈಮು ಓಟ್ಸ್ ಎಲ್ಲ ಪ್ರಿಪೇರ್ ಮಾಡಿದಾಗ ಓಟ್ಸಲ್ಲಿ ಬಾಳೆಹಣ್ಣು ಹಾಕ್ಕೊತೀವಿ, ನ್ಯಾಚುರಲ್ ಸ್ವೀಟ್ನರ್ ಆಗಿ ಯೂಸ್ ಮಾಡೋದಕ್ಕೆ ಅಂತ. ಬೇಕಂದರೆ ನಾವು ಒಂದೊಂದ್ಸಲ ಹನಿ, ಜಾಗ್ರಿ ಪೌಡರ್ ಕೂಡ ಹಾಕ್ಕೊತೀವಿ. ಅಷ್ಟೊಂದು ಸ್ವೀಟ್ ಬೇಕಾಗಲ್ಲ, ಬಾಳೆಹಣ್ಣೆ ಸ್ವೀಟ್ ಇರುತ್ತಲ್ಲ, ಅದಕ್ಕೋಸ್ಕರ ಈ ಎವ್ರಿ ಟೈಮ್ ನಾವು ಯಾವುದಾದ್ರೂ ಒಂದು ಇಬ್ರಿಗೂ ಅಷ್ಟೊಂದು ಇಷ್ಟ ಆಗದಿಲ್ದಿರೋ ತರಕಾರಿ ತರ್ತೀವಿ. ಅಂದರೆ ಈ ಹೀರೆಕಾಯಿ ಮತ್ತು ಗೋರಿಕಾಯಿ ಮತ್ತು ಸೀಮೆ ಬದನೆಕಾಯಿ ಆಗಿರ್ಬೋದು, ಈ ಥರ ತರಕಾರಿಗಳೆಲ್ಲ ನಮಗಿಬ್ರಿಗೂ ಅಷ್ಟಕ್ಕಷ್ಟೇ. ಹೇಟ್ ಮಾಡ್ತೀವಿ ಅಂತ ಏನಲ್ಲ, ಅಷ್ಟೊಂದು ಇಷ್ಟ ಆಗಲ್ಲ ಅಂತ. ಸೊ ಎವ್ರಿ ಟೈಮ್ ಹೋದಾಗ ನಾವು ಇದರೊಳಗೆ ಯಾವುದಾದ್ರೂ ಒಂದು ತರಕಾರಿ ತಂದೆ ತರ್ತೀವಿ. ಇಷ್ಟ ಆಗದಿದ್ರು ತಿನ್ಬೇಕು, ಹೆಲ್ತಿಗೆ ಒಳ್ಳೆಯದು ಅಂತ. ಸೊ ಈ ಸತಿ ನಾನು ಸೀಮೆ ಬದನೆಕಾಯಿ ತಂದಿದ್ದೀನಿ. ಅದ್ರ ಪಲ್ಯ ತುಂಬ ಚೆನ್ನಾಗಾಗುತ್ತೆ. ಚಟ್ನಿ ಪುಡಿ ಎಲ್ಲ ಹಾಕ್ಕೊಂಡು ತಿಂದ್ಬಿಡ್ಬೋದು. 2 ಚಪಾತಿ ಅಲ್ವಾ, ಹೆಂಗೋ ಕಣ್ಣು ಮುಚ್ಕೊಂಡು ತಿಂದ್ಬಿಡ್ಬೋದು ಅಂತ. ಬಟ್ ಹಾಗಲಕಾಯಿ ಅಂತೂ ನಾವು ಯಾವತ್ತೂ ತರೋದಿಲ್ಲ. ಯಾಕಂದರೆ ಅದು ನಮ್ಮಿಬ್ರಿಗೂ ತಿನ್ನೋಕ್ಕೆ ಆಗೋದಿಲ್ಲ. ಏನೇ ಮಾಡಿದ್ರು ಚಟ್ನಿ ಪುಡಿ ಹಾಕ್ಕೊಂಡು ತಿನ್ನೋಕ್ಕಾಗಲ್ಲ. ಈ ಚಿಕನ್ ಹಾಕಿ ಮಾಡಿದ್ರು, ಎಗ್ ಹಾಕಿ ಮಾಡಿದ್ರು, ಏನು ಹಾಕಿ ಮಾಡಿದ್ರು ಹಾಗಲಕಾಯಿ ಒಳಗೆ ಹೋಗೋದಿಲ್ಲ. ಅದಕ್ಕೆ ಅಂಥ ತರಕಾರಿ ಇದ್ದರೆ ನಾವು ತರಕ್ಕೆ ಹೋಗೋದಿಲ್ಲ. ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೋದು ಅನ್ನೋ ತರಕಾರಿ ಇದ್ದರೆ ತೊಗೊಂಡು ಬರ್ತೀವಿ. ಈ ಸತಿ ಸೀಮೆ ಬದನೆಕಾಯಿ ಪಲ್ಯ ಅಮೇಝಿಂಗ್ ಆಗಿತ್ತು. ಅದಕ್ಕೆ ಈ ಕಪ್ಪು ಇದು ಬರುತ್ತಲ್ಲ, ಕರಿ ಎಳ್ಳು, ಹುಚ್ಚೆಳ್ಳು ಅಂತೀವಲ್ಲ, ಆ ಹುಚ್ಚೆಳ್ಳನ್ನು ರೋಸ್ಟ್ ಮಾಡಿ ಪೌಡ್ರ್ ಮಾಡಿ ಅದು ಲಾಸ್ಟಲ್ಲಿ ಪಲ್ಯ ಎಲ್ಲ ಆದಮೇಲೆ 1-2 ಚಮಚದಷ್ಟು ಪೌಡರ್ ಹಾಕಿ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಾಗಿತ್ತು ಈ ಸತಿ ಪಲ್ಯ. ನೆಕ್ಸ್ಟ್ ಟೈಮ್ ಮತ್ತೆ ನಾನು ಆ ಪಲ್ಯ ಮಾಡಿದಾಗ ರೆಸಿಪಿ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಹಾಗೆಯೇ ಮನೇಲಿ ಕರಿಬೇವು ಖಾಲಿಯಾಗಿತ್ತು. ಸೂಪರ್ ಮಾರ್ಕೆಟಲ್ಲಿ ಎಷ್ಟು ಹುಡುಕಿದ್ರು ಕರಿಬೇವೇ ಸಿಗಲಿಲ್ಲ. ಯಾವುದೋ ಒಂದು ಮೂಲೆಯಲ್ಲಿ ಈ ಕರಿಬೇವಿನ ಕಡ್ಡಿ ಬಿದ್ದಿತ್ತು, ಯಾವುದೋ ಬೇರೆ ತರಕಾರಿ ಜೊತೆಗೆ. ಕರೆಂಟ್ ಹೋಯಿತು, ಅದಕ್ಕೆ ಕತ್ಲಾಗಿದೆ. ಸೊ ಇಮಿಡಿಯೇಟಾಗಿ ಜನ್ರೇಟರ್ ಆನ್ ಆಗುತ್ತೆ, ಕರೆಂಟ್ ಬರುತ್ತೆ. ಸೊ ಕರೆಂಟ್ ಬಂದಿದೆ, ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಕರ್ಬೇವನ್ನ ಬೇರೆ ಯಾರೂ ತೊಗೊಳಲ್ಲ. ನಮಗೆ ನಾಳೆ ತಿಂಡಿಗೆ ಹಾಕೋಕ್ಕೂ ಕರ್ಬೇವಿಲ್ಲ. ಸೊ ಈ ಕಡ್ಡಿನ ಸುಮ್ಮನೆ ತೊಗೊಂಡು ಬರೋಣ ಅಂತೇಳಿ ತೊಗೊಂಡು ಬಂದ್ವಿ. ಬಿಲ್ ಹಾಕ್ಸಿದ್ರೆ ಬಿಲ್ ಎಷ್ಟು ಕೇಳ್ತಾರೋ ಅದಕ್ಕೆ 5 ರೂಪಾಯಿನೋ 10 ರೂಪಾಯಿನೋ ಕೊಟ್ಟರೆ ಆಯಿತು ಅಂತೇಳಿ ತೊಗೊಂಡು ಬಂದೆ. ಬಟ್ ಅವರೇನು ಬಿಲ್ ಹಾಕಲಿಲ್ಲ ಇದಕ್ಕೆ. ಸೊ ಫ್ರೀಯಾಗಿ ಒಂದು ಕಡ್ಡಿ ಕರ್ಬೇವು ಸಿಕ್ತು. ಇದಿಷ್ಟು ನಾವು ತಂದಿದ್ದ ಸಾಮಾನು. ಇಷ್ಟಕ್ಕೇ 2000 ಚಿಲ್ಲರೆಷ್ಟು ಬಿಲ್ ಆಯಿತು. ತುಂಬ ಅಂದರೆ ತುಂಬ ಕಾಸ್ಟ್ಲಿಯಾಗಿ ಹೋಗ್ಬಿಟ್ಟಿದೆ ತರಕಾರಿ, ಎಸ್ಪೆಷಲಿ ಟೊಮೆಟೊ. ಒಂದು ತರಕಾರಿ ಪಲ್ಯಕ್ಕೆ ಅರ್ಧ ಟೊಮೆಟೊ ಹಾಕಿ ಪಲ್ಯ ಮಾಡ್ತಿದ್ದೀವಿ, ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಿಮ್ಮ ಮನೇಲಿ ಹೇಗಿದೆ ಟೊಮೆಟೊ ಪರಿಸ್ಥಿತಿ ಅಂತ ನಾನು ಕಮೆಂಟ್ಸಲ್ಲಿ ತಿಳಿಸಿ. ಈ ಗ್ರಾಸರಿ ಶಾಪಿಂಗ್ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ, ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆಯೇ ನೆಕ್ಸ್ಟ್ ಡೇ ಚರಿತಿಗೆ ಸ್ವಲ್ಪ ಹೆಡ್ ಪಾರ್ಟಲ್ಲಿ ಫೋರ್ ತುಂಬ ಬಿಸಿ ಬಿಸಿ ಅನ್ಸೋಕ್ಕೆ ಶುರು ಆಗಿಬಿಟ್ಟಿತ್ತು. ಬೇರೆ ಬಾಡಿ ಪಾರ್ಟ್ ಎಲ್ಲ ನಾರ್ಮಲ್ ಟೆಂಪ್ರೇಚರ್ ಇರ್ತಿತ್ತು, ಅವನ ಆಕ್ಟಿವಿಟಿ ಕೂಡ ನಾರ್ಮಲ್ ಆಗಿತ್ತು. ತಲೆ ಬಿಸಿ ಆಗಿರೋದು ನೋಡಿ ಸ್ವಲ್ಪ ಯಾಕೋ ಡಾಕ್ಟರ್ ಹತ್ರ ಹೋಗೋದು ಒಳ್ಳೆಯದು ಅಂತ ಅನಿಸ್ತು. ಅದಕ್ಕೋಸ್ಕರ ಡಾಕ್ಟರ್ ಹತ್ರ ಬಂದಿದ್ವಿ. ಡಾಕ್ಟರು ಆ್ಯಂಟಿಬಯೋಟಿಕ್ ಸಿರಪ್ಪು ಮತ್ತು ಕಫ್ ಸಿರಪ್ಪು, ಕೋಲ್ಡ್ ಸಿರಪ್ ಎಲ್ಲನೂ ಚೇಂಜ್ ಮಾಡಿದ್ರು. ಅದನ್ನು ಒಂದು 3 ಡೇಸ್ ಹಾಕಿ ಕಡಿಮೆ ಆಗುತ್ತೆ, 6 ಡೇಸ್ ಹಾಕಿ ಕೋರ್ಸ್ ಮುಗಿಸಿದ್ರೆ ನಿಮ್ಗೆ ಕಂಪ್ಲೀಟಾಗಿ ವಾಸಿ ಆಗಿಬಿಡ್ತಾನೆ ಅಂದರು. ಅವ್ನಿಗೆ ನೆಕ್ಸ್ಟ್ ಡೇಗೆ ತುಂಬ ರಿಲೀಫ್ ಸಿಕ್ತು, ತುಂಬ ಚೆನ್ನಾಗಾದ. ನಾವು ಹೋಗಿದ್ದು ಸ್ಪಂದನ ಕ್ಲಿನಿಕ್ ಅಂತ, ಇಲ್ಲಿ ಡಾಕ್ಟರ್ ಜನಾರ್ದನ್ ಅಂತ ಇದ್ದರು. ಇವತ್ತಿನ ಈ ವ್ಲಾಗ್ ಇಷ್ಟೇ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.